ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ತದ್ಭವಾನ್ ದಹ್ಯಮಾನಾಯಾಂ ಸಪತ್ನೀನಾಂ ಸಮೃದ್ಧಿಭಿಃ ಪ್ರಜಾವತೀನಾಂ ಭದ್ರಂತೆ ಮಯ್ಯಾ ಯುಂಕ್ತಾ ಮನುಗ್ರಹಂ. ಅನುವಾದ: ಆದ್ದರಿಂದ ನೀನು ನನಗೆ ಸಂಪೂರ್ಣವಾಗಿ ಕರುಣೆ ತೋರಿ ನನ್ನ ವಿಚಾರದಲ್ಲಿ ದಯಾಮಯನಾಗಬೇಕು. ನನಗೆ ಪುತ್ರರನ್ನು ಪಡೆಯುವ ಬಯಕೆ ಇದೆ. ಅಲ್ಲದೆ ನನ್ನ ಸವತಿಯರ ಸಮೃದ್ಧಿಯನ್ನು ಕಂಡು ನನ್ನ ಮನಸ್ಸು ಕುಂದಿದೆ. ನನ್ನೊಡನೆ ಕೂಡುವುದರಿಂದ ನೀನು ಸಂತೋಷ ಪಡೆಯುವೆ. ಶ್ಲೋಕ 12. ಭರ್ತರ್ಯಾಪ್ತೋರುಮಾನಾನಾಂ ಲೋಕಾನಾ ವಿಶತೆ ಯಶಃ ಪತಿರ್ಭವದ್ವಿಧೋ ಯಾಸಾಂ ಪ್ರಜಯಾನನುಜಾಯತೆ. ಅನುವಾದ: ಈ ಜಗತ್ತಿನಲ್ಲಿ ಸ್ತ್ರೀ ತನ್ನ ಪತಿಯ ಆಶೀರ್ವಾದದಿಂದ ಗೌರವ ಪಡೆಯುತ್ತಾಳೆ ಮತ್ತು ನಿಮ್ಮಂಥ ಪತಿ ಪುತ್ರ ಸಂತಾನದಿಂದ ಪ್ರಸಿದ್ಧರಾಗುವಿರಿ, ಏಕೆಂದರೆ ನೀವು ಜೀವಿಗಳ ವೃದ್ಧಿಗೆ ನಿಯೋಜಿತರಾಗಿರುವಿರಿ. ಶ್ಲೋಕ 13. ಪುರಾಪಿತಾ ನೋ ಭಗವನ್ ದಕ್ಷೋ ದುಹಿತೃವತ್ಸಲಃ ಕಂ ವೃಣೀತ ವರಂ ವತ್ಸ ಇತ್ಯಪೃಚ್ಛತ ನ ಪೃಥಕ್. ಅನುವಾದ: ಬಹಳ ಹಿಂದಿನ ಆ ದಿನಗಳಲ್ಲಿ ಪುತ್ರಿಯರನ್ನು ತುಂಬ ವಾತ್ಸಲ್ಯದಿಂದ ಕಾಣುತ್ತಿದ್ದ ಅತ್ಯಂತ ಸಿರಿವಂತನಾದ ನಮ್ಮ ತಂದೆ ದಕ್ಷನು ನಮ್ಮಲ್ಲಿ ಪ್ರತಿಯೊಬ್ಬರನ್ನೂ ಪ್ರತ್ಯೇಕವಾಗಿ ಕರೆದು ನಾವು ಯಾರನ್ನು ಪತಿಯನ್ನಾಗಿ ಬಯಸುತ್ತೇವೆಂಬುದನ್ನು ಕೇಳಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಶ್ಯಪ ಮುನಿಗಳು ವಿಷ್ಣುವಿಗೆ ಆಹುತಿಯನ್ನೆಲ್ಲ ಅರ್ಪಣೆ ಮಾಡಿ, ಅಂದರೆ ಸೂರ್ಯ ಮುಳುಗದ ಮೇಲೆ ಆ ಮುಳುಗುತ್ತಾ ಇರುವಂಥ ಸಮಯ, ಸಂಧ್ಯಾಕಾಲ ಅಂತ ಹೇಳ್ತೀವಲ್ವ, ಆ ಸಮಯದಲ್ಲಿ ಅವರು ವಿಷ್ಣುವಿಗೆ ಆಹುತಿಯನ್ನೆಲ್ಲ ಅರ್ಪಣೆ ಮಾಡಿ ಸಮಾಧಿಯಲ್ಲಿ ತಲ್ಲೀನರಾಗಿ ಕೂತ್ಕೊಂಡಿದ್ರು. ಆ ಒಂದು ಸ್ಥಳಕ್ಕೆ ದಿತಿ ಏನು ಮಾಡ್ತಾಳೆ? ಬಂದು ತನ್ನ ಬಯಕೆಯನ್ನು ಅವ್ರ ಹತ್ರ ವ್ಯಕ್ತಪಡಿಸ್ತಾಳೆ. ಏನು? ಮದ್ದಾನೆ ಹೇಗೆ ಬಾಳೆ ಗಿಡವನ್ನೆಲ್ಲ ಧ್ವಂಸ ಮಾಡಿಬಿಡುತ್ತೋ ಆ ರೀತಿ ಮನ್ಮಥ ತನ್ನ ಬಾಣಗಳನ್ನು ಬಿಟ್ಟು ನನ್ನನ್ನು ತುಂಬ ಪೀಡಿಸ್ತಾ ಇದ್ದಾನೆ, ಅಂದರೆ ನನಗೆ ಕಾಮದಲ್ಲಿ ಆಸಕ್ತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಸೊ ಮುಂದುವರೆದು ಇಲ್ಲಿ ಹೇಳ್ತಾಳೆ, ಅದಕ್ಕೋಸ್ಕರನೇ ನೀವು ನನಗೆ ಸಂಪೂರ್ಣವಾಗಿ ಕರುಣೆಯನ್ನು ತೋರಿಸಿ ನನ್ನ ವಿಚಾರದಲ್ಲಿ ನೀವು ದಯಾಮಯರಾಗಬೇಕು, ನನಗೆ ದಯೆಯನ್ನು ತೋರಿಸ್ಬೇಕು, ನನಗೆ ಪುತ್ರರನ್ನು ಪಡಿಬೇಕು ಅನ್ನುವಂಥ ಒಂದು ಬಯಕೆ ಇದೆ. ಅಷ್ಟೇ ಅಲ್ಲದೆ ನನ್ನ ಸವತಿಯರ ಸಮೃದ್ಧಿ, ಅಂದರೆ ಅವ್ರಿಗೆ ಮಕ್ಕಳಾಗಿರೋದನ್ನು ನೋಡಿ ನನಗೆ ಬೇಜಾರಾಗ್ತಾ ಇದೆ. ನನ್ನ ಮನಸ್ಸು ತುಂಬಾ ವಿಚಲಿತಗೊಂಡಿದೆ, ತುಂಬ ಕುಂದು ಹೋಗಿದೆ. ಅಂದರೆ ಏನು? ಬಾಡ್ ಹೋದಂಗೆ ಆಗ್ಬಿಟ್ಟಿದೆ, ನನಗಿಲ್ವಲ್ಲ ಅವ್ರ ಹತ್ರ ಇದೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನನ್ನ ವಿಚಾರದಲ್ಲಿ ನೀವು ದಯೆ ತೋರಿಸ್ಬೇಕು. ಇಷ್ಟೇ ಅಲ್ಲದೆ ನನ್ನ ಜೊತೆ ನೀವು ಕೂಡೋದ್ರಿಂದ ನಿಮಗೂ ಕೂಡ ಸಂತೋಷ ಸಿಗತ್ತೆ ಅಂತಂದ್ಬಿಟ್ಟು ಹೇಳ್ತಾಳೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ಸಂತಾನಾಪೇಕ್ಷೆಯಿಂದ ಲೈಂಗಿಕ ಸುಖ ಪಡೆಯುವುದು ಧಾರ್ಮಿಕವಾಗಿ ಸ್ವೀಕೃತ. ಆದರೆ ವ್ಯಕ್ತಿಯು ಕೇವಲ ಇಂದ್ರಿಯ ತೃಪ್ತಿಗಾಗಿಯೇ ಲೈಂಗಿಕ ಸುಖಾಪೇಕ್ಷೆ ಹೊಂದುವುದು ಸ್ವೀಕೃತವಲ್ಲ. ದಿತಿಯು ತನ್ನ ಗಂಡನನ್ನು ಲೈಂಗಿಕ ಸುಖಕ್ಕಾಗಿ ಪ್ರಾರ್ಥಿಸುವಲ್ಲಿ ಕೇವಲ ಕಾಮಪೀಡಿತ ಬಯಕೆ ಮಾತ್ರವಲ್ಲದೆ ಪುತ್ರರನ್ನು ಪಡೆಯುವ ಅಪೇಕ್ಷೆಯೂ ಇದ್ದಿತು. ಅವಳಿಗೆ ಪುತ್ರರಿಲ್ಲದುದರಿಂದ ತನ್ನ ಸವತಿಯರಿಗಿಂತ ತಾನು ಕೀಳೆಂದು ಭಾವಿಸಿದ್ದಳು. ಆದ್ದರಿಂದ ಕಶ್ಯಪನು ತನ್ನ ಧರ್ಮಪತ್ನಿಯ ಬಯಕೆಯನ್ನು ಪೂರೈಸಬೇಕಾಗಿದ್ದಿತು. ಇಲ್ಲಿ ಶಾಸ್ತ್ರಗಳಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳಿದ್ದಾನೆ, ಏನು? ಸಂತಾನ ಬೇಕು ಅಂತ ನಮಗೆ ಆಸೆ ಬಂದು ಅದರಿಂದ ನಾವು ಲೈಂಗಿಕ ಸುಖವನ್ನು ಪಡೆಯೋದಿದೆಯಲ್ಲ, ಅದು ಧಾರ್ಮಿಕವಾಗಿ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಯಾರಿಗೆ ಮಕ್ಕಳು ಬೇಕು ಅಂತಾರೋ ಆಗ ಲೈಂಗಿಕ ಆಸಕ್ತಿಯನ್ನು ತೋರಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಬರೀ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೋಬೇಕು ಅಂತ ಯಾರಾದರೂ ಲೈಂಗಿಕ ಸುಖಾಪೇಕ್ಷೆಯನ್ನು ಬಯಸೋದಿದೆಯಲ್ಲ, ಅದು ಸರಿಯಲ್ಲ ಅಂತ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಸೊ ಇಲ್ಲಿ ದಿತಿ ತನ್ನ ಗಂಡನನ್ನು ಲೈಂಗಿಕ ಸುಖಕ್ಕೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಅಲ್ಲಿ ಕೇವಲ ಕಾಮಪೀಡಿತ ಬಯಕೆ ಮಾತ್ರ ಇಲ್ಲ ಅವಳಿಗೆ,
ನಾನು ಮಕ್ಕಳನ್ನು ಪಡಿಬೇಕು ಅನ್ನುವಂಥ ಒಂದು ಅಪೇಕ್ಷೆ ಕೂಡ ಅಲ್ಲಿ ಇದೆ. ಆಮೇಲೆ ಅವಳಿಗೆ ಮಕ್ಕಳು ಇಲ್ಲದೆ ಇರೋ ಕಾರಣದಿಂದ ತನ್ನ ಸವತಿಯರಿದಾರಲ್ಲ ಅವ್ರಿಗಿತ್ತು, ಅದಕ್ಕೆ ಅವ್ರಿಗಿಂತ ನಾನು ಕೀಳು, ನನ್ನ ಹತ್ರ ಇಲ್ವಲ್ಲ ಅನ್ನುವಂಥ ಭಾವನೆ ಅವಳಲ್ಲಿತ್ತು. ಅದಕ್ಕೋಸ್ಕರ ಈಗ ಕಶ್ಯಪ ಮುನಿಗಳು ಅವಳ ಗಂಡ ಆಗಿರೋದ್ರಿಂದ ಅವಳ ಬಯಕೆಯನ್ನು ಪೂರೈಸಬೇಕಾಗಿರೋದು ಅದು ಗಂಡನ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಅಲ್ವಾ. ಸೊ ಅದಕ್ಕೆ ಅವಳ ಆಸೆಯನ್ನು ಪೂರೈಸಬೇಕಾಗಿರೋದು ಅವರ ಒಂದು ಕರ್ತವ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಜಗತ್ತಲ್ಲಿ ಸ್ತ್ರೀ ತನ್ನ ಪತಿಯ ಆಶೀರ್ವಾದದಿಂದನೇ ಗೌರವ ಪಡೆಯೋದು. ಪತಿ ತನಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದರಿಂದ ಅವಳಿಗೆ ಗೌರವ ಸಿಗುತ್ತೆ. ಮತ್ತೆ ನಿಮ್ಮಂಥ ಪತಿ, ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ ಅವರಿಗೆ, ಆಯ್ತಾ, ನಿಮ್ಮಂಥ ಪತಿಗೆ ಪುತ್ರ ಸಂತಾನ ಅಂದರೆ ಈಗ ನನ್ನಿಂದ ನಿಮಗೂ ಕೂಡ ಮಕ್ಕಳಾಗತ್ತಲ್ಲ, ಅದರಿಂದ ಏನಾಗುತ್ತೆ, ನೀವು ಪ್ರಸಿದ್ಧರಾಗ್ತೀರಾ. ಯಾಕೆಂದರೆ ನೀವು ಇಲ್ಲಿ ಜಗತ್ತಿಗೆ ಬಂದಿರುವಂಥದ್ದೇ ಜೀವಿಗಳ ವೃದ್ಧಿಗೋಸ್ಕರ ಅಂತ. ಜೀವಿಗಳನ್ನು ಹೆಚ್ಚು ಮಾಡಿ ಅಂತ ತಾನೇ ಬ್ರಹ್ಮ ನಿಮ್ಮನ್ನು ಸೃಷ್ಟಿ ಮಾಡಿರೋದು. ಈ ಲೋಕದಲ್ಲಿ ನೀವಿರೋದೇ ಜೀವಿಗಳ ವೃದ್ಧಿ ಮಾಡೋದಕ್ಕೋಸ್ಕರ. ಅದಕ್ಕೆ ನೀವು ಕೂಡ ಪ್ರಸಿದ್ಧರಾಗ್ತೀರಾ ಅಂತ ಹೇಳ್ತಾ ಇದ್ದಾಳೆ. ಸೊ ಭಾವಾರ್ಥದಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಋಷಭದೇವನ ಪ್ರಕಾರ ಜನನ ಮರಣಗಳ ಹಿಡಿತದಿಂದ ತಪ್ಪಿಸಬಲ್ಲಂಥ ಮಕ್ಕಳನ್ನು ಪಡೆಯುವ ವಿಶ್ವಾಸವಿಲ್ಲದಿದ್ದರೆ ಅಂತಹವರು ತಂದೆ ಅಥವಾ ತಾಯಿ ಆಗಕೂಡದು. ಜನನ ಮರಣ ವೃದ್ಧಾಪ್ಯ ಹಾಗೂ ರೋಗ ರುಜಿನಗಳಿಂದ ಕೂಡಿದ ಈ ಕ್ಲೇಶಮಯವಾದ ಭೌತಿಕ ರಂಗದಿಂದ ಪಾರಾಗಲು ಇರುವ ಒಂದೇ ಅವಕಾಶ ಎಂದರೆ ಮಾನವ ಜನ್ಮ. ಪ್ರತಿಯೊಬ್ಬ ಜೀವಿಗೂ ತನ್ನ ಜೀವನದ ಮಾನವ ರೂಪದ ಸಂಪೂರ್ಣ ಪ್ರಯೋಜನ ಪಡೆಯಲು ಅವಕಾಶ ನೀಡಬೇಕು. ಮತ್ತು ಕಶ್ಯಪರಂತಹ ತಂದೆಯು ಮೋಕ್ಷ ಪಡೆಯುವ ಉದ್ದೇಶದಿಂದ ಉತ್ತಮ ಮಕ್ಕಳನ್ನು ಪಡೆಯಬಹುದಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ವೃಷಭದೇವ ಅನ್ನುವಂಥವ್ರು ಏನು ಹೇಳಿದ್ದಾರೆ ಅಂತಂದರೆ, ಜನನ ಮರಣಗಳ ಹಿಡಿತ ಇದೆಯಲ್ಲ, ಅಂದರೆ ನಾವು ಈಗ ಹುಟ್ಟುತ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ, ಇದರಿಂದ ಹೇಗೆ ತಪ್ಪಿಸ್ಕೊಳ್ಬೋದು ಅದ್ರ ಬಗ್ಗೆ ಹೇಳಬೇಕಾದ್ರೆ ಈ ರೀತಿ ಹೇಳಿದ್ದಾರೆ. ಏನು, ಜನನ ಮರಣಗಳ ಹಿಡಿತದಿಂದ ತಪ್ಪಿಸ್ಕೊಳ್ಬಲ್ಲಂತ ಅಂಥ ಮಕ್ಕಳನ್ನು ನಾವೇನಾದರೂ ಪಡೆಯೋಕ್ಕಾಗೋದಿಲ್ಲ ಅಂತ ನಮಗೆ ಗೊತ್ತಿದ್ರೆ, ಈಗ ನಾವು ಏನು ಅನ್ನೋದು ಗೊತ್ತಿರುತ್ತೆ, ನಮ್ಮಿಂದ ಹುಟ್ಟೋ ಮಕ್ಕಳು ಹೆಂಗ್ತವ್ರು ಅನ್ನೋದು ನಮಗೆ ಗೊತ್ತಿರುತ್ತೆ, ಸ್ವಲ್ಪ ಅಲ್ಲ ಸ್ವಲ್ಪ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮನ್ನು ಜನನ ಮರಣದಿಂದ ಹೊರಗಡೆ ತರುವಂಥ ಮಕ್ಕಳು ಹುಟ್ಟೋದಿಲ್ಲ ನಮಗೆ ಅಂತ ಗೊತ್ತಾದ ಮೇಲೆ ಅಂಥವ್ರ ತಂದೆ ತಾಯಿನೇ ಆಗ್ಕೂಡೋದು. ಈಗ ನೋಡಿ, ದುರ್ಯೋಧನ ಹುಟ್ಟೋ ಸಮಯದಲ್ಲಿ ಎಷ್ಟೆಲ್ಲ ಅಪಶಕುನಗಳಾಯಿತು, ಅವನು ಹುಟ್ಟಿದ್ರೆ ಏನೇನೋ ತೊಂದರೆ ಆಗುತ್ತೆ ಅಂತ. ಆವಾಗಲೇ ಅವರು ಸ್ಟಾಪ್ ಮಾಡಬೇಕಾಗಿತ್ತು. ಆದರೆ ಏನು ಮಾಡಿದ್ರು ಅವರು, ವ್ಯಾಮೋಹದಿಂದ ಏನಾಯಿತು, ಮಗು ಹುಟ್ಟೋ ಹಾಗೆ ಮಾಡ್ತಾರೆ. ಅದರಿಂದ ಎಷ್ಟೆಲ್ಲ ದೊಡ್ಡ ಯುದ್ಧ ನಡೀತು, ಎಷ್ಟೋ ಜನ ಸಾಯುವಂಥ ಒಂದು ಪರಿಸ್ಥಿತಿ ಬಂತು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನಮಗೆ ಮುಕ್ತಿಯನ್ನು ಕೊಡುವಂಥ ಮಕ್ಕಳು ಹುಡ್ತಾರೆ ಅಂತಂದಾಗ ನಾವು ತಂದೆ ತಾಯಿ ಆಗಬೇಕು. ಇಲ್ಲ ಅಂತಂದರೆ, ಅಂದರೆ ನಮಗೆ ವಿಶ್ವಾಸ ಇಲ್ಲ ಆ ವಿಷಯದಲ್ಲಿ ಅಂದಮೇಲೆ ಅಂಥವ್ರು ತಂದೆ ತಾಯಿ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಮನುಷ್ಯ ಜನ್ಮ ಅನ್ನೋದು ತುಂಬಾ ಪ್ರೆಷಿಯಸ್ ಅಂತಂದರೆ ಬೆಲೆನೇ ಕಟ್ಟಕ್ಕಾಗದೇ ಇರುವಷ್ಟು ಒಂದು ಉನ್ನತವಾದಂತಹ ಶರೀರ ಅಂತಂದರೆ ಈ ಮನುಷ್ಯನದು ಶರೀರ, ಆಯಿತಾ. ಜನನ ಮರಣ ವೃದ್ಧಾಪ್ಯ ಮತ್ತು ನಮಗೆ ರೋಗ ರುಜಿನಗಳು ಇದೆಲ್ಲ ಇರುತ್ತಲ್ಲ, ಇಂಥ ಒಂದು ಕಷ್ಟಮಯವಾದಂತಹ ಈ ಭೌತಿಕ ರಂಗದಿಂದ ನಾವು ಪಾರಾಗಬೇಕು ಅಂತಂದರೆ ಇರೋದು ಅವಕಾಶ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ. ಪ್ರತಿಯೊಬ್ಬ ಜೀವಿಗೂ ಕೂಡ ತನ್ನ ಜೀವನದ ಈ ಮನುಷ್ಯ ರೂಪದ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಅವಕಾಶ ನೀಡಬೇಕು. ನಾವು ಯಾರಿಗೂ ಏನು ಅಡೆತಡೆಗಳನ್ನು ಮಾಡಬಾರ್ದು. ಯಾಕಂದರೆ ಅವರು ಯಾವ ಒಂದು ಅನುಭವವನ್ನು ಪಡೆಯೋಕ್ಕೆ ಮತ್ತು ಏನಕ್ಕೆ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಅವರಿಗೆ ಎಲ್ಲ ರೀತಿಯ ಅವಕಾಶವನ್ನು ಕೊಡಬೇಕು. ಈ ಮನುಷ್ಯ ಜೀವನದಲ್ಲಿ ಬಂದು ಏನು ಮಾಡಬೇಕು ಅಂತಿದ್ದಾರೋ ಅದಕ್ಕೆಲ್ಲ ನಾವು ಸಹಕಾರವನ್ನು ಕೊಡಬೇಕು. ಮತ್ತು ಕಶ್ಯಪರಂತಹ ತಂದೆ ಮೋಕ್ಷ ಪಡೆಯುವ ಉದ್ದೇಶದಿಂದ, ಈಗ ಕಶ್ಯಪ ಮಹರ್ಷಿಗಳು ಏನೋ ಒಂದು ಕಾರಣದಿಂದ ಈ ಭೂಮಿಗೆ ಬಂದಿದ್ದಾರೆ. ಈಗ ಇಲ್ಲಿಂದ ನಾವು ಮೋಕ್ಷ ಮುಕ್ತಿಯನ್ನು ಪಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಮಕ್ಕಳು ತುಂಬ ಇಂಪಾರ್ಟೆಂಟು. ಅದಕ್ಕೆ ಈಗ ಕಶ್ಯಪ ಮುನಿಗಳು ಎಂಥ ಒಂದು ಮಹಾತ್ಮರಲ್ವಾ. ಸೊ ಅಂಥ ಮಹಾತ್ಮ ಮೋಕ್ಷ ಪಡೆಯುವ ಉದ್ದೇಶದಿಂದ ಉತ್ತಮ ಮಕ್ಕಳನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವಳ ಹೆಂಡತಿ ಬಂದು ಕೇಳಿರೋದ್ರಲ್ಲಿ ತಪ್ಪಿಲ್ಲ. ಮತ್ತು ಇವರು ಕೂಡ ಗಂಡನಾಗಿ ಒಂದು ಒಳ್ಳೆಯ ಸಂತಾನವನ್ನು ಪಡೆಯೋದಕ್ಕೋಸ್ಕರ ಅವರು ಎಲ್ಲ ರೀತಿಯಲ್ಲೂ ಕೂಡ ಅರ್ಹರಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರೋದು. ಬಹಳ ಹಿಂದಿನ ಆ ದಿನಗಳಲ್ಲಿ
ಪುತ್ರಿಯರನ್ನ ಅಂತಂದರೆ ತನ್ನ ಹೆಣ್ಣು ಮಕ್ಕಳನ್ನು, ಆಗಿನ ಕಾಲದಲ್ಲೇ ಹೆಣ್ಣು ಮಕ್ಕಳನ್ನ ತುಂಬ ವಾತ್ಸಲ್ಯದಿಂದ ಕಾಣ್ತಾ ಇದ್ದಂತಹ ಸಿರಿವಂತನಾದ ನಮ್ಮ ತಂದೆ ಇದ್ದಾನಲ್ಲ, ಅಂದರೆ ಇಲ್ಲಿ ದಿತಿ ಹೇಳ್ತಾ ಇದ್ದಾಳೆ, ನಮ್ಮ ತಂದೆ ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ಸಾಕಿದ್ದಾರೆ. ಆ ದಕ್ಷ ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರತ್ಯೇಕವಾಗಿ ಕರೆದು ನಾವು ಯಾರನ್ನ ಪತಿಯನ್ನಾಗಿ ಸ್ವೀಕಾರ ಮಾಡೋದಕ್ಕೆ ಇಷ್ಟ ಅಂತ ಕೇಳ್ತಾ ಇದ್ರು. ನೋಡಿ, ಆಗಿನ ಕಾಲದಲ್ಲೇನೆ ಈ ಸೃಷ್ಟಿಯಾದ ಮೊದಲಲ್ಲಿ ನಡೆದಿರುವಂಥ ವಿಚಾರ ಇದು. ಆಗಲೇ ಹೆಣ್ಣು ಮಕ್ಕಳ ಇಚ್ಛೆಯನ್ನು ತಿಳ್ಕೊಂಡು ಅವ್ರಿಗಿಷ್ಟ ಆಗಿರುವಂಥ ಗಂಡನನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ರು. ಅಂದರೆ ಆ ಗಂಡನನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಅವ್ರಿಗೆ ಇರ್ತಾ ಇತ್ತು ಅನ್ನೋದನ್ನ ನಾವು ತಿಳ್ಕೊಬೋದು. ದಿತಿ ಹೇಳಿದ್ಲು, ನಮ್ಮ ತಂದೆ ನಮ್ಮನ್ನೆಲ್ಲ ಕರೆದು ನೀನು ಯಾರನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದ್ರು ಅಂತಂದ್ಬಿಟ್ಟು. ಸೊ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದಿಂದ ಗಂಡನನ್ನು ಆಯ್ದುಕೊಳ್ಳುವ ಮುಕ್ತ ಅವಕಾಶವನ್ನು ಹೆಣ್ಣು ಮಕ್ಕಳಿಗೆ ತಂದೆ ನೀಡುತ್ತಿದ್ದನೆಂದು ತಿಳಿದು ಬರುತ್ತದೆ. ಆದರೆ ಮುಕ್ತ ಸಂಪರ್ಕಕ್ಕೆ ಅವಕಾಶವಿರಲಿಲ್ಲ. ಉದಾತ್ತ ವ್ಯಕ್ತಿತ್ವ ಹಾಗೂ ಶೌರ್ಯದಿಂದ ಕೂಡಿದ ಗಂಡನನ್ನು ಆಯ್ಕೆ ಮಾಡಿಕೊಂಡು ತಿಳಿಸಲು ಪುತ್ರಿಯರನ್ನು ಪ್ರತ್ಯೇಕವಾಗಿ ಕರೆದು ಕೇಳಲಾಗುತ್ತಿತ್ತು. ಆದರೆ ಅಂತಿಮ ಆಯ್ಕೆಯು ತಂದೆಯದೇ ಆಗಿರುತ್ತಿತ್ತು. ಇಲ್ಲಿ ಈ ವಿಚಾರದ ಬಗ್ಗೆ ಗುರುಗಳು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈ ಒಂದು ಮಾತಿನಿಂದ, ಈ ಶ್ಲೋಕದಿಂದ ನಮಗೆ ಗೊತ್ತಾಗೋದು ಏನು ಅಂತಂದರೆ, ಗಂಡನನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಮುಕ್ತ ಅವಕಾಶ ಹೆಣ್ಣು ಮಕ್ಕಳಿಗೆ ತಂದೆ ಕೊಡ್ತಾ ಇದ್ದ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಅವಳು ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು, ಆದರೆ ಯಾರ ಜೊತೆನೂ ಸಂಪರ್ಕ ಇರಲಿಲ್ಲ, ಮುಕ್ತ ಸಂಪರ್ಕಕ್ಕೆ ಅವಕಾಶ ಇರಲಿಲ್ಲ. ಅಂದರೆ ಯಾರಂದರೆ ಅವರು ಗಂಡಸರ ಜೊತೆ ಎಲ್ಲಂದ್ರಲ್ಲಿ ಹೋಗ್ಬೋದು, ಹೇಗಾದರೆ ಮಾತಾಡ್ಬೋದು, ಆ ರೀತಿ ಇರಲಿಲ್ಲ. ಆದರೆ ಅವಳು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿತ್ತು, ಆ ರೀತಿ ಇತ್ತು. ಅಂದರೆ ಒಂದು ಒಳ್ಳೆ ವ್ಯಕ್ತಿತ್ವ, ಶೌರ್ಯದಿಂದ ಕೂಡಿರುವಂತಹ ಗಂಡನನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೋಸ್ಕರನೇ ತಂದೆ ಅವಳನ್ನು ಸಪ್ರೇಟಾಗಿ ಕರೆದು ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದ, ಮತ್ತು ಹೇಳ್ತಾ ಇದ್ದ, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ತಾ ಇದ್ದ. ಆದರೆ ಅಂತಿಮ ಆಯ್ಕೆ ಯಾರ್ದಾಗಿರ್ತಾ ಇತ್ತು? ತಂದೆದೇ ಆಗಿರ್ತಾ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಒಬ್ಬ ಹೆಣ್ಣು ಮಗಳು ಮದುವೆ ಆಗುವಂಥ ಸಂದರ್ಭದಲ್ಲಿ ಅವಳು ಯಾವ ರೀತಿ ಎಲ್ಲ ನಿರ್ಧಾರ ತಗೋಬೋದಾಗಿತ್ತು, ಏನು ಅವಳಿಗೆ ಸ್ವಾತಂತ್ರ್ಯ ಇತ್ತು ಅನ್ನೋದು ನಮಗಿದ್ರಿಂದ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.